ಪ್ರೀತಿ ಸ್ನೇಹ ಎರಡರದ್ದು ವ್ಯಾಖ್ಯಾನ ಈಗ ಚೇಂಜ್ ಆಗಿದೆ. ಪ್ರೀತಿಗೋಸ್ಕರ ಸ್ನೇಹ ದೂರ ಆಗಿರುವಂತಹ ಕಥೆಗಳನ್ನ ಸುಮಾರಷ್ಟು ನೋಡಿದೀವಿ, ಕೇಳಿದೀವಿ. ಅದೇ ತರದ ಒಂದು ರೊಮ್ಯಾನ್ಸ್ ವರ್ಸಸ್ ಬ್ರೊಮ್ಯಾನ್ಸ್ ಪ್ಲಾಟ್ ಲೈನ್ ಅಲ್ಲಿ ಬರ್ತಿರುವಂತಹ ಸಿನಿಮಾದ ಟ್ರೈಲರ್ ಬಂದಿದೆ, ಅದೇ ಫ್ಲರ್ಟ್. ಸಿನಿಮಾದ ಟ್ರೈಲರ್ ಹೇಗಿದೆ ನೋಡ್ಕೊಂಬರೋಣ ಬನ್ನಿ. ಹಾಯ್ ಎಲ್ರಿಗೂ ನಮಸ್ಕಾರ ಅಂಡ್ ವೆಲ್ಕಮ್ ಟು ಖಡಕ್ ಸಿನಿಮಾ. ಬೆಳ್ಳಿ ತೆರೆಯಿಂದ ಬಂದು ಬಿಗ್ ಬಾಸ್ ಇಂದ, ಕ್ರಿಕೆಟ್ ಇಂದ ನಮ್ಗೆಲ್ಲ ಪರಿಚಯ. ಈ ಸಿನಿಮಾಗಿಂತ ಮೊದಲು ಪರಿಣಯ, ಕಟ್ಟೆ, ಲವ್ ಯು ಆಲಿಯಾ, ಬೆಂಗಳೂರು 560023, ಪ್ರೇಮ ಬರಹ ಸಿನಿಮಾಗಳಲ್ಲಿ ನಾಯಕನಾಗಿ ಕಾಣಿಸ್ಕೊಂಡಿದ್ರು. ನಂತರ ಎಲ್ಲೂ ಕೂಡ ತೆರೆ ಮೇಲೆ ಬಂದಿರಲಿಲ್ಲ. ಈಗ ಮೊದಲ ಬಾರಿಗೆ ಅವರೇ ಡೈರೆಕ್ಟರ್ ಕ್ಯಾಪ್ ಅನ್ನ ತೊಟ್ಟು ಬಂಡವಾಳವನ್ನ ಹೂಡಿ ತಾವೇ ಲೀಡ್ ಆಗಿ ಕಾಣಿಸ್ಕೊಳ್ತಿರುವಂತಹ ಸಿನಿಮಾನೇ ಫ್ಲರ್ಟ್. ಇನ್ನು ಸಿನಿಮಾದ ಕತೆ ವಿಚಾರಕ್ಕೆ ಬಂದ್ರೆ, ಈ ಸಿನಿಮಾದ ಹೀರೋ ಕೃಷ್ಣ ಒಬ್ಬ ಜಿಮ್ ಟ್ರೈನರ್. ಹೆಸರೇ ಹೇಳೋ ಹಾಗೆ ಒಟ್ಟು 99 ಜನ ಹುಡುಗಿಯರ ಜೊತೆಗೆ ಫ್ಲರ್ಟ್ ಮಾಡಿ ಮೋಸ ಮಾಡಿದಾನೆ ಅನ್ನೋ ಅಪವಾದ ಬಂದಿದೆ. ಅಂಡ್ ಈ ಕಾರಣಕ್ಕೆ ಕೋರ್ಟ್ ಕೂಡ ಹೋಗಿದ್ದಾನೆ. ಯಾವ ರಿಲೇಶನ್ಶಿಪ್ನು ಇವನು ಸೀರಿಯಸ್ ಆಗಿ ತಗೊಳಲ್ಲ. ಇವನ್ಗೆ ಒಬ್ಬ ಫ್ರೆಂಡು, ಇವರಿಬ್ರು ಮಧ್ಯೆ ಒಂದು ಬಿರುಕು ಉಂಟಾಗಿದೆ. ಅದಕ್ಕೆ ಒಬ್ಳು ಹುಡುಗಿನೇ ಕಾರಣ ಅನ್ನೋದನ್ನ ತೋರಿಸಿದ್ದಾರೆ. ಇವರೇ ಟ್ರೈಲರ್ ಅಲ್ಲಿ ತೋರಿಸಿರೋ ಹಾಗೆ ಇಬ್ರು ಒಳ್ಳೆ ಫ್ರೆಂಡ್ಸು ಯಾವುದೋ ಒಂದು ಕಾರಣಕ್ಕೆ ಬೇರೆ ಆಗಿದ್ದಾರೆ. ಕೊನೆಯಲ್ಲಿ ಇಬ್ರು ಒಂದಾಗ್ತಾರ. ಆದ್ರೂ ಹೇಗಾಗ್ತಾರೆ ಅನ್ನೋದನ್ನ ನಾವು ಸಿನಿಮಾದಲ್ಲೇ ನೋಡ್ಬೇಕು. ಈ ಲೈನ್ ನಾವು ತುಂಬಾ ಸಿನಿಮಾಗಳಲ್ಲಿ ನೋಡಿದೀವಿ. ಆದ್ರೆ ಈ ಸಿನಿಮಾ ಆ ಸಿನಿಮಾಗಳಿಗಿಂತ ಒಂದಷ್ಟು ಮಟ್ಟಿಗೆ ಬೇರೆಯಾಗಿ ನಿಲ್ಲುತ್ತೆ. ಅದೇ ರೊಮ್ಯಾನ್ಸ್ಗೆ ಕೋರ್ಟ್ ರೂಮ್ ಡ್ರಾಮಾ ಅನ್ನುವಂತಹ ಇನ್ನೊಂದು ಲೇಯರ್ ಇಂದ. ಒಂದು ಇಂಟ್ರೆಸ್ಟಿಂಗ್ ಜಾನರ್ ಇದು. ಆಲ್ಮೋಸ್ಟ್ ಎಲ್ಲಾ ಜಂಜಿಗಳು ನೋಡ್ತಿರುವಂತಹ ಕಾನ್ಸೆಪ್ಟೇ ಕಾಣಿಸ್ತಾ ಇದೆ. ತುಂಬಾ ದಿನಗಳ ನಂತರ ಗಿರಿ ಅವರನ್ನ ಒಂದು ಒಳ್ಳೆ ಕ್ಯಾರೆಕ್ಟರ್ ಅಲ್ಲಿ ನೋಡಿ ಖುಷಿ ಆಯ್ತು. ಅವರು ಒಳ್ಳೆ ನಟ. ಇವರು ಮತ್ತು ಚಂದು ಅವರ ಫ್ರೆಂಡ್ಶಿಪ್ ತುಂಬಾ ಆರ್ಗ್ಯಾನಿಕ್ ಅಂತ ಅನಿಸ್ತಾ ಇದೆ. ಅದನ್ನ ಬಿಟ್ರೆ ನಿಮಿಕಾ ರತ್ನಾಕರ್, ಲಾಯರ್ ಆಗಿ ಶ್ರುತಿ ಮತ್ತು ಸಾಧು ಕೋಕಿಲ, ಜಡ್ಜ್ ಆಗಿ ಅವಿನಾಶ್ ಅವರು ನಮ್ಗೆ ಟ್ರೈಲರ್ ಅಲ್ಲಿ ನೋಡಕ್ ಸಿಗ್ತಾರೆ. ಇವ್ರನ್ನ ಬಿಟ್ರೆ ವಿನಯ್ ಗೌಡ, ರಂಗಾಯಣ ರಘು ಅವರು ಕೂಡ ಕಾಸ್ಟ್ ಅಲ್ಲಿದ್ದಾರೆ. ಬಟ್ ಟ್ರೈಲರ್ ಅಲ್ಲಿ ಅವ್ರನ್ನ ರಿವೀಲ್ ಮಾಡಿಲ್ಲ. ಕೋರ್ಟ್ ಅಲ್ಲಿ ಆ ಸೀರಿಯಸ್ ಸಿಚುವೇಶನ್ ನಲ್ಲಿ ಕ್ರಿಯೇಟ್ ಆಗುವಂತಹ ಕಾಮಿಡಿ ಒಳ್ಳೆ ಕಿಕ್ ಕೊಡ್ತಿದೆ. ಇದನ್ನ ಬಿಟ್ರೆ ಡೈಲಾಗ್ಸ್ ಚೆನ್ನಾಗಿದೆ. ಸಿನಿಮಾದ ಟೆಕ್ನಿಕಲ್ ಡಿಪಾರ್ಟ್ಮೆಂಟ್ ಬಗ್ಗೆ ಮಾತಾಡೋದಾದ್ರೆ ಸಿನಿಮಾಗೆ ಆಪ್ಟ್ ಆಗಿದೆ. ಸಿನಿಮಾಗೆ ವೇಣು ಅವರ ಸಿನಿಮಾಟೋಗ್ರಫಿ ಇದೆ. ನಕುಲ್ ಅಭಯಂಕರ್ ಅವರ ಬ್ಯಾಕ್ ಗ್ರೌಂಡ್ ಸ್ಕೋರ್ ಅಂಡ್ ಜೆಸ್ಸಿ ಗಿಫ್ಟ್ ಅವರ ಸಾಂಗ್ಸ್ ಆಲ್ರೆಡಿ ಸಿನಿಮಾ ಮೇಲೆ ಒಂದು ಒಳ್ಳೆ ಇಂಪ್ರೆಷನ್ ಅನ್ನ ಕ್ರಿಯೇಟ್ ಮಾಡಿದೆ. ಈ ಸಿನಿಮಾದ ಒಂದು ಫ್ರೆಂಡ್ಶಿಪ್ ಮೇಲೆ ಇರುವಂತಹ ಸಾಂಗ್ ಅನ್ನ ಕಿಚ್ಚ ಸುದೀಪ್ ಅವರು ಹಾಡಿದ್ದಾರೆ ಅಂಡ್ ಸಾಂಗ್ ಕೂಡ ವೈರಲ್ ಆಗಿದೆ. ಒಟ್ಟಾರೆಯಾಗಿ ಒಂದು ಒಳ್ಳೆ ರೊಮ್ಯಾಂಟಿಕ್ ಎಂಟರ್ಟೈನರ್ ಆಗುವಂತಹ ಲಕ್ಷಣಗಳು ಈ ಟ್ರೈಲರ್ ಅಲ್ಲಿ ಕಾಣಿಸ್ತಾ ಇದೆ. ಈ ಸಿನಿಮಾ ಮುಂದಿನ ತಿಂಗಳು ನವೆಂಬರ್ 7ನೇ ತಾರೀಕು ರಿಲೀಸ್ ಆಗ್ತಿದೆ. ಕ್ರಿಕೆಟ್ ಅಲ್ಲಿ ಸಿಂಗಲ್ ಹ್ಯಾಂಡೆಡ್ಲಿ ಮ್ಯಾಚ್ ಗಳನ್ನ ಗೆಲ್ಲಿಸುವಂತಹ ಚಂದು ಅವರು ಈಗ ಪ್ಲೇಯರ್ ಹ್ಯಾಟ್ ನ ತೆಗೆದು ಡೈರೆಕ್ಟರ್ ಹ್ಯಾಟ್ ಅನ್ನ ಹಾಕೊಂಡಿದ್ದಾರೆ. ಇಲ್ಲೂ ಗೆಲ್ತಾರ ಅನ್ನೋದನ್ನ ನಾವು ಸಿನಿಮಾದಲ್ಲೇ ನೋಡ್ಬೇಕು. ನೀವು ಒಂದ್ಸಲಿ ಟ್ರೈಲರ್ ನೋಡಿ ನಿಮ್ಗೆ ಏನ್ ಅನಿಸ್ತು ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ. ಸೈನಿಂಗ್ ಆಫ್, ಮನು.